ಶಿರಾ ತಾಲೂಕು ಆಡಳಿತದ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರರವರ ಜಯಂತಿಯನ್ನ ತಾಲೂಕು ದಂಡಾಧಿಕಾರಿ ಆನಂದ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವೀರಶೈವ ಮುಖಂಡರುಗಳಾದ ಆನಂದ್ ನಟರಾಜ್, ಧನುಷ್, ವಿನಯ್, ಇತರೆ ಸಮಾಜದ ಮುಖಂಡರಾದ ಟೈರ್ ರಂಗನಾಥ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ವಚನಕಾರರಲ್ಲ, ಸಮಾಜ ಸುಧಾರಕರು, ತತ್ವಜ್ಞಾನಿಗಳು ಸಹ. ಅವರು ಸ್ಥಾಪಿಸಿದಂಥ ಅನುಭವ ಮಂಟಪ ಇರ್ಬೋದು, ಅದರಲ್ಲಿ ಮಹಿಳೆಯರಿಗಿರ್ಬೋದು, ದಲಿತರಿಗಿರ್ಬೋದು, ಶೋಷಿತರಿಗಿರ್ಬೋದು, ಎಲ್ಲ ಸಮುದಾಯದ ಎಲ್ಲ ವರ್ಗದವ್ರಿಗೂ ಸಹ ಅಲ್ಲಿ ಅವಕಾಶವನ್ನು ಕಲಿಸಿಕೊಟ್ಟು ಆಗಿನ ಆಧುನಿಕ ನಾವೇನು ಪ್ರಜಾಪ್ರಭುತ್ವದ ಮಾದರಿಯನ್ನು ಅವಾಗಿಂದನೇ ತಗೊಳ್ತಾ ಇದ್ದೀವಿ. ಟೈ ರಂಗನಾಥ್ ಅವರು ಹೇಳಿದರು, ಅಂದರೆ ನಮ್ಮ ಸಂವಿಧಾನದ ಮೂಲ ಸಿದ್ಧಾಂತನೇ ಬಸವೇಶ್ವರ ಅವರು ಅಳವಡಿಸಿಕೊಂಡಂಥ ಅಂದಿನ ಪ್ರಜಾಪ್ರಭುತ್ವದ ಕನಸು. ಹಾಗಾಗಿ ಈ ಬಸವೇಶ್ವರ ಜಯಂತಿ ನಾವು ಸರ್ಕಾರದ ಸುತ್ತೋಲೆಯಂತೆ ನಾವು ಆಚರಣೆ ಮಾಡ್ತಿದ್ವಿ. ಆದರೆ ಇವರು ಬಸವಣ್ಣ ಅವರು ಒಬ್ಬ ವಿಶ್ವಮಾನ ನಾಯಕರು, ಜಗಜ್ಯೋತಿಗಳು, ಕಾಯಕ ಯೋಗಿಗಳು, ಕಾಯಕ ಕೈಲಾಸ ಎಂದ ಸಾರಾಂಶವನ್ನು ಸಾರಿದ ಮಹಾನ್ ಯೋಗಿಗಳು. ಅವರು ವಚನಗಳಲ್ಲೇ ಇದು ಎಲ್ಲ ವ್ಯಕ್ತವಾಗುತ್ತೆ. ಮಲ್ಲಿಕಾರ್ಜುನ ಅವರು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರ ಜೀವನ ವೃತ್ತಾಂತ, ಅವರು ಸಾರಿದಂಥ ಸಾರಾಂಶ, ವಚನಗಳನ್ನು ಯಾಕೆ ಬಂದವು ಅನ್ನೋದೆಲ್ಲನೂ ಹೇಳಿದರು. ಹಿಂದೆ ಈ 12ನೇ ಶತಮಾನಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಏನಿತ್ತಂದರೆ ಸಂಸ್ಕೃತ ಉಳ್ಳವನೇ ಒಬ್ಬ ವಿದ್ವಾಂಸ. ಸಂಸ್ಕೃತ ಭಾಷೆಯನ್ನೇ ಅಳವಡಿಸ್ಕೊಂಡು ಕಾವ್ಯಗಳನ್ನು, ಗ್ರಂಥಗಳನ್ನು, ಮಹಾಕಾವ್ಯಗಳನ್ನು ಬರೆದಂಥವರೇ ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಇದು ಎಲ್ಲ ಸಮಾಜದ ಬಂಧುಗಳಿಗೂ ಅತ್ಯಂತ ಸಂತೋಷಕರವಾಗಿರ್ತಕ್ಕಂತಹ ವಿಚಾರ. ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ, ಹಕ್ಕಿಯೊಳಗೆ ಅನ್ನವನ್ನು ಕಂಡವರು ಯಾರು? ಹಕ್ಕಿಯೊಳಗೆ ಅನ್ನವನ್ನು ಕಂಡವರು ಯಾರು? ಅಕ್ಷರದ ಬರಹಕ್ಕೆ ಮೊದಲಿಗದ ನಾನು. ಹಕ್ಕಿನ ಮೊದಲು ಅನ್ನ ಮಾಡೋದನ್ನು ಯಾರು ಕಂಡರು? ಅದೇ ರೀತಿ ಅಕ್ಷರಕ್ಕೆ ಮೊದಲು ಯಾರು? ಲೆಕ್ಕ ವಿಧಿಸಿಲ್ಲ ಜಗ ತನ್ನ ಆದಿ ಬಂಧುಗಳೇ. ಇಂಥವ್ರ ಲೆಕ್ಕನೇ ಇಟ್ಕೊಂಡಿಲ್ಲ. ಅಂಥ ಸಂದರ್ಭದಲ್ಲಿ ನಾವುಗಳು ಯಾವ ರೀತಿ ಲೆಕ್ಕ ಇರ್ತೀವಿ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅದನ್ನು ಮೀರಿದಂತಹ ವ್ಯಕ್ತಿತ್ವ ಸುಮಾರು 800 ವರ್ಷಗಳ ಹಿಂದೆ ಒಬ್ಬ ದಾರ್ಶನಿಕ, ಮಹಾನ್ ಮಾನವತಾವಾದಿ, ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಿರ್ತಕ್ಕಂತಹ ವ್ಯಕ್ತಿ ಎಷ್ಟು ದಿನ ಆದರೂ ಮಾತಾಡ್ತಾನೆ ಸುಮ್ಮನೆ ಆ ತೊಟ್ಟಿಲಿನಲ್ಲಿ ಯಾರು ನೋಡಿದ್ರು ಕೂಡ ಅರ್ಥ ಇರ್ತಾ ಮುಖ ತೆಗೆಸ್ತಾ ಇರುತ್ತೆ ಬಿಟ್ಟರೆ ಸರಿಯಾಗಿ ಕೈಕಾಲನ್ನು ಸಹ ಆಡಿಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮಗು ಹುಟ್ಟಿ ಸುಮಾರು ಒಂದು 3-4 ದಿನ ಆಗಿರುತ್ತೆ. ಕೂಡಲ ಸಂಗಮದಿಂದ ಜಾತಕದ ಮುನಿಗಳು ಬರ್ತಾರೆ. ಕಳ್ಳ 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 ಅಂತ ಕೂಗ್ತಾರೆ. ಪಕ್ಕದಲ್ಲೇ ಅಣ್ಣ ಬಸವಣ್ಣನವರು ಮಲಗಿರ್ತಾರೆ. ಯಾರು ಕಳ್ಳ ಯಾರು ಕಳ್ಳ ಅಂದಾಗ ಆತ ಏನ್ ಮಾಡ್ತಾನೆ, ಅದನ್ನ ಬಿಟ್ಟು ಒಂದು ಇನ್ನೊಂದು ಸ್ವಲ್ಪ ಈತ ಸರಿದು ನಿಂತಿರ್ತಾರೆ, ನಡುತ್ತಾ ನಿಂತಿರ್ತಾರೆ. ಅಣ್ಣ ಬಸವಣ್ಣನವರು ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಆತ ಕಳ್ಳ ನಡೆದಿರ್ತಕ್ಕಂಥ ಎಲ್ಲ ವೃತ್ತಾಂತವನ್ನ ಹೇಳ್ತಾನೆ. ನನಗೆ ಈ ಕಳ್ಳತನ ಮಾಡಬೇಕು ಅಂತ ವ್ಯಾಮೋಹ ಇರಲಿಲ್ಲ. ನನ್ನ ಹೆಂಡತಿ ಇದನ್ನ ನೋಡಿ ತುಂಬಾ ಇಷ್ಟಪಟ್ಟಿದ್ದಾಳೆ ಅಂತ ನನ್ನ ಒತ್ತಾಯ ಮಾಡಿದೆ. ನಾನು ಏನು ಮಾಡಿದೆ, ಬಂದೆ, ಆ ವಾಲೆಯನ್ನು ಬಿಚ್ಚಿಕೊಂಡೆ. ನನಗೆ ವಾಲೆಯಿಂದಲೂ ಸುಂದರವಾಗಿ ಕಂಡದ್ದು ಅಕ್ಕನ ತಾಳಿ. ಅದನ್ನು ಕಿತ್ಕೋಬೇಕು. ಯಾಕೆಂದರೆ ಕಳ್ಳ ಒಂದು ಕತ್ತಲು ಕಳ್ಳ, 2 ಕತ್ತಲು ಕಳ್ಳ. ಅದನ್ನು ಕಿತ್ಕೊಳ್ಳೋಣ ಅಂತ ಮನಸ್ಸು ಮಾಡಿ ಏನು ಮಾಡಿದೆ, ನಾನು ಕಿತ್ತೆ. ಆಗ ಅಕ್ಕನವರಿಗೆ ಎಚ್ಚರ ಆಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಜಯಂತಿ ಮಾಡಬೇಕಂದ್ರೆ ಆ ಜನಾಂಗದ ಮಾತ್ರ ಒಂದು 25 ಜನ ಬಂದು ಜಯಂತಿನ ಮಾಡ್ತಿದ್ವಿ. ಆದರೆ ಎಲ್ಲ ನೌಕರರನ್ನ ಕುಂಡ್ರಿಸಿ ಬಸವಣ್ಣ ವಿಚಾರ ಹೇಳ್ಕೊಡ್ತಾರೆ. ಅದಕ್ಕೆ ನಾನು ತಹಶೀಲ್ದಾರ್ಗೆ ಅಭಿನಂದನೆ ಹೇಳ್ತೀನಿ. ಬಂಧುಗಳು, ತಡವಾಗಿರ್ಬೋದು, ಸಹಜ, ಪಾಪ ಮುಂಚೆನೇ ಮೀಟಿಂಗ್ ಇಟ್ಕೊಂಡಿದ್ದಂತೆ, ಇರಲಿ. ಯಾಕಪ್ಪ ಅಂದರೆ ಇಂಥ ಮಹನೀಯರ ಜಯಂತಿ ಮಾಡಬೇಕಂದ್ರೆ ಎಲ್ಲರಿಗೂ ಬೇಕು ವಿಚಾರ. ಈ ದೇಶದಲ್ಲಿ ಹಾಗೆ ಬಸವಣ್ಣನ ವಿಚಾರ ಮಾತಾಡ್ತಾ ಈ ದೇಶದಲ್ಲಿ 2 ಕ್ರಾಂತಿಗಳು ನಡೀತವೆ. ಒಂದು ಜೀವಪರವಾದ ಕ್ರಾಂತಿ, ಇನ್ನೊಂದು ಜೀವ ವಿರೋಧಿ ಕ್ರಾಂತಿ. ಬಸವಣ್ಣ ಮತ್ತು ಗೌತಮ ಬುದ್ಧರು, ಕನಕದಾಸರು ಮತ್ತು ಬಸವಣ್ಣವರು ಈ ಏನು ನಾವು ಇವತ್ತು ಜಯಂತಿ ಮಾಡ್ತೀವೋ ಅವರೆಲ್ಲ ಜೀವ ಪರವಾದಂಥ ಹೋರಾಟ ಮಾಡಿದಂಥವ್ರು ಈ ದೇಶದಲ್ಲಿ.